ಬಹುಶಃ ನಮ್ಮ ಕಡೆ ಒಂದು ಗಾದಿ ಮಾತಿದೆ, ಎತ್ತ ತಾಯಿಗೆ ಯಗಣ ಆದರೂ ಮುದ್ದು ಅಂತ. ನಾನು ಅಂಜನಪ್ಪನವರ ಸಿನಿಮಾದ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನು ಅರ್ಥ ಪಡ್ಕೊಳ್ಳೋದಿಲ್ಲ. ಇಲ್ಲಿ ಬಂದಂಥ ಗೆಳೆಯರಿದ್ದಾರಲ್ಲ, ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದರೆ ಬಹುಶಃ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಗೆಳೆಯರು ಮಾತಾಡ್ತಾ ಇದ್ದರು ಕನ್ನಡ ಚಿತ್ರೋದ್ಯಮದ ಬಗ್ಗೆ. ಮಾತಾಡುವಾಗ ಅವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿರು. ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಏನು ಆಗಿದೆ, ಏನು ಆಗಬೇಕಾಗಿದೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅನೇಕ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ನಮ್ಮ ಕಚೇರಿಗೆ ಬರ್ತಾರೆ. ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನು, ನಷ್ಟಗಳನ್ನು, ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ. ಆದರೆ ಏನಾಗಿದೆ ಇವತ್ತು ಅಂದರೆ, ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟಿಲ್ಲ. ಯಾಕಿಲ್ಲ ಅಂದರೆ ಅವರು ಕನ್ನಡದ ಪರವಾಗಿಲ್ಲ, ಅದಕ್ಕೆ ಅವ್ರ ಜೊತೆಯಲ್ಲಿ ನಂಟಿಲ್ಲ. ನನಗೆ ಹೇಳ್ಕೋಬೋದಷ್ಟೇ, ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ, ಡೈಲಾಗ್ ಹೊಡಿಬೋದಷ್ಟೇ, ಇಲ್ಲ ಹಾಡುಗಳನ್ನ ಕನ್ನಡದ ಬಗ್ಗೆ ಹಾಡ್ಬೋದಷ್ಟೇ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು, ಯಾರನ್ನ ಬೆಂಬಲಿಸಬೇಕು ಅನ್ನುವ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ. ಆದರೂ ಸಹ ಇವತ್ತು ಹೇಳ್ತಾ ಇದ್ದಾರಲ್ಲ, ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡಿದ್ವು. ರಾಜ್ಕುಮಾರ್ ಅವರ ಸಾರಥ್ಯದಲ್ಲಿ ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕಕ್ಕೆ ಬರಬೇಕಾದ್ರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ 7 ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು. ಆದಾಗ ಮಾತ್ರ ಕನ್ನಡದ ಚಿತ್ರಗಳು, ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಭಾರಿ ದೊಡ್ಡ ಆಲೋಚನೆ ಇತ್ತು, ಭಾರಿ ದೊಡ್ಡ ಹೋರಾಟ ನಡೀತು. ಆದರೆ ಆ ಹೋರಾಟದಲ್ಲಿ ಒಂದು ದಿನ KG ರೋಡಲ್ಲಿ, ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದವರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು. ಆದರೆ ನಾವು ಮನೆ ಸೇರ್ಕೊಂಡಿರಲಿಲ್ಲ. ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು. ಚಿತ್ರಮಂದಿರಗಳ ಒಳಗೆ ನುಗ್ಗಿರು, ಪರಭಾಷೆ ಚಿತ್ರಗಳನ್ನ ಬ್ಯಾನರ್ ಹರಿದ್ರು, ಗಲಾಟೆ ಮಾಡಿದ್ರು, ಕೊನೆ ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು. ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯೂ ಸಹ ಕನ್ನಡದ ಹೋರಾಟಗಾರರು ಏನು ಜೈಲಲ್ಲಿದ್ರಲ್ಲ ಅವ್ರಿಗೆ ಬೇಲ್ ಕೊಡಲಿಕ್ಕೂ ಬರಲಿಲ್ಲ. ಇಂಥದ್ದು ಮಾತಾಡ್ಲಿಕ್ಕೆ ನಿಂತರೆ ತುಂಬ ಇದೆ. ಆದರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗ. ನಾನು ಅಂದ್ಕೊಂಡಿರೋದು, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ 100ಕ್ಕೆ 100ರಷ್ಟು ಅದು ಸರಿ ಅಂತ ಹೇಳಿ ಅಂದ್ಕೊಂಡಿರುವಂಥ ನಾನು. ಇವತ್ತು ನಾನು ಆಂಜನಪ್ಪನಿಗೆ ಸುಮಾರು ಸಲ ಹೇಳಿದ್ದೀನಿ, ನಿನಗೆ ಬೇರೆ ಏನಾರ ಉದ್ಯಮಕ್ಕೆ ಕೈ ಹಾಕ್ಬೋದಾಯ್ತಲ್ಲ, ಇದಕ್ಕೆ ಯಾಕೋ ಸಿನಿಮಾ ಲೈನ್ಗೆ ಯಾಕೆ ಬಂದೆ, ಸಿನಿಮಾ ಯಾಕೆ ಮಾಡಿದೆ ಅಂತ ಹೇಳ್ತಿದ್ದೆ ಆಂಜನಪ್ಪರಿಗೆ. ಈ ಒಂಥರ ಈ ನಮ್ಮಲ್ಲಿ ಹೇಳ್ತಾರಲ್ಲ, ಈ ಕಜ್ಜಿ ಹೋದರೂ ಕೆರ್ತ ಹೋಗಲಿಲ್ಲ ಅಂತ ಹೇಳಿ, ಹಂಗೆ ಈ ಸಿನಿಮಾದ ಹುಚ್ಚು ಒಂದ್ಸಲಿ ಹಿಡಿದುಬಿಟ್ರೆ ಭಾರಿ ಕಷ್ಟ. ನಮ್ಮ ಅಂಜನಪ್ಪ ಅವ್ರಿಗೆ ಮತ್ತು ಲೋಕೇಶ್ ಗೌಡ್ರಿಗೆ ಈ ಸಿನಿಮಾ ರಶ್ಮಿಯವರು ಹೇಳ್ದಂಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಡ್ಲಿ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಭಾಳ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಹೀರೋ ರಾಘವ್ ಅವರು ಎಲ್ಲಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿರೋ ಸ್ಕ್ರೀನ್ ಮೇಲೆ, ಆಲ್ ದ ವೆರಿ ಬೆಸ್ಟ್. ಹಾಗೆ ನಮ್ಮ ನಾಯಕ ನಟಿ, ಆಲ್ ದ ವೆರಿ ಬೆಸ್ಟ್ ನಿಮಗೂ. ಹಾಗೆ ನಮ್ಮ ನಿರ್ದೇಶಕರು, ಹಾಯ್
ನಿಮಗೂ ಆಲ್ ದಿ ವೆರಿ ಬೆಸ್ಟ್. ಟ್ರೈಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲೋ ಒಂದು ಕಾಂತಾರ ಫೀಲ್ ಬರ್ತಾ ಇದೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ವೇದಿಕೆ ಮೇಲೆ ಒಂದನ್ನು ತುಂಬ ನಮ್ಮ ಗೌಡ್ರಲ್ಲಿ ಒಂದು ವಿನಂತಿ ಸರ್. ಇವತ್ತು ನಮ್ಮ ಎಲ್ಲ ಕನ್ನಡಿಗರುಗಳು ನಾನು ಕೇಳ್ಕೊಳ್ಳೋದು ಒಂದೇನೆಂದರೆ, ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ನಾವು ಹೋರಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಕನ್ನಡ ಇಂಡಸ್ಟ್ರಿಗೆ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಪ್ರತಿಯೊಬ್ಬರೂ ಬೇರೆ ಲ್ಯಾಂಗ್ವೇಜಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಮುಂದಿನ ತಿಂಗಳು ಒಂದು ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಕನ್ನಡ ಚಿತ್ರರಂಗನ ಕನ್ನಡ ಸಿನಿಮಾನ ಎತ್ತಿ ಲಾಸ್ಟ್ಗೆ ಇಟ್ಬಿಡ್ತಾರೆ, ಥಿಯೇಟ್ರ್ಗಳು ಕೊಡೋದಿಲ್ಲ. ಇದನ್ನು ದಯವಿಟ್ಟು ತಾವು ನಿಮ್ಮ ಒಂದು ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮಿಂದ ಇರ್ತೀವಿ ಸರ್. ಕನ್ನಡಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ನಂಬರ್ 1 ಆದ್ಯತೆ ಸಿಗೋವರೆಗೂ ನಾವೆಲ್ಲ ಹೋರಾಡೋದಕ್ಕೆ ರೆಡಿ ಇದ್ದೀವಿ ಸರ್. ಇವತ್ತು ಯಾರೋ ಒಬ್ಬ ಇನ್ನೊಬ್ಬ ಬರ್ತಾನೆ ಬೇರೆ ಇಂಡಸ್ಟ್ರಿಯಿಂದ, ಅವ್ನು ಬಂದು ಕರ್ನಾಟಕದಲ್ಲಿ ಅಪ್ಪರ್ಸ್ಕೊತಾನೆ, ನಮಗೆ ಯಾರಿಗೂ ಥಿಯೇಟ್ರ್ ಕೊಡ್ತಾ ಇಲ್ಲ. ಇವತ್ತು ಅದೊಂದು ಆಗಿರೋ ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಏನಂದರೆ, ಒಂದು ಹೊಸ ಸಿನಿಮಾ ಕನ್ನಡಕ್ಕೆ ಬರ್ತಾ ಇದೆ, ಇಲ್ಲ ರೀ ಆ ಹೀರೋ ಸಿನಿಮಾ ಬರ್ತಾ ಇದೆ, ಈ ಹೀರೋ ಸಿನಿಮಾ ಬರ್ತಾ ಇದೆ ಅಂತ ನಮ್ಮನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ವೇದಿಕೆ ಮೇಲೆ ನಾನು ನಿಮ್ಮ ಒಂದು ಮೂಲಕ ಒಂದು ಹೋರಾಟವನ್ನು ಶುರು ಮಾಡೋಣ ಸರ್. ಕರ್ನಾಟಕದಲ್ಲಿ ಇವತ್ತು ನಾವು ಕನ್ನಡಕ್ಕೆ ಹೋರಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುಂಚೆ ಅಣ್ಣವ್ರ ಸಿನಿಮಾ ಅಂದಿದ್ರೆ ಬೇರೆ ಇಂಡಸ್ಟ್ರಿ ಎಲ್ಲ ಗಡ 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 ನಡ್ಗೋರು, ಅಯ್ಯೋ ಅಣ್ಣವ್ರ ಸಿನಿಮಾ ಬರ್ತಾ ಇದೆ ಅಂತ. ಇವತ್ತು ಕನ್ನಡ ಸಿನಿಮಾ ಅಂದರೆ ಅವ್ರಿಗೆಲ್ಲ ಒಂಥರ ಕ್ಯಾರೆ ಅನ್ನೋಂಗೆ ಆಗ್ಬಿಟ್ಟಿದ್ದಾರೆ. ಕರ್ನಾಟಕ ನಮ್ಮದು ಅನ್ನೋಂಗೆ ಆಗ್ಬಿಟ್ಟಿದೆ ಇವತ್ತು. ಅದಕ್ಕೆ ನಾನು ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ, ಹೊಸ ಪ್ರತಿಭೆಗಳಿಗೆ ಈ ಥರ ಬಂದಾಗ ದಯವಿಟ್ಟು ಯಾರೇ ಇರ್ಬೋದು ಅವ್ರಿಗೆ ಎನ್ಕರೇಜ್ ಮಾಡಿ. ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ. ಇವತ್ತು ನಮ್ಮ ನಾಡಲ್ಲಿ ನಾವು ಹೋರಾಟ ಮಾಡೋವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ದಯವಿಟ್ಟು ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಹೊಸ ಪ್ರತಿಭೆಗಳಿಗೆ ಆದಷ್ಟು ಎನ್ಕರೇಜ್ಮೆಂಟ್ನ ಕೊಡೋಣ. ಯಾಕೆಂದರೆ ಮುಂದೆ ಎಲ್ಲ ಇವ್ರ ಕೈಲೇ ಇರೋದು ಕನ್ನಡ ಇಂಡಸ್ಟ್ರಿ. ಸೊ ಈ ನಿಟ್ಟಿನಲ್ಲಿ ನಾನು ರಾಜನಿವಾಸ ಚಿತ್ರರಂಗಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಇಲ್ಲಿಗೆ ಕರೆಸ್ಕೊಂಡಿದ್ದಕ್ಕೆ. ಹಾಗೆ ನಮ್ಮ ಗೌಡ್ರಿಗೆ ನಮ್ಮ ನಮಸ್ಕಾರಗಳು. ಹಾಗೆ ಸರ್, ನಿಮ್ಮ ಹಿಂದೆ ನಾವು ಇರ್ತೀವಿ ಸರ್. ದಯವಿಟ್ಟು ನಮ್ಮನ್ನೆಲ್ಲ ನೀವು ಇನ್ಮೇಲಿಂದ ನೇತೃತ್ವ ವಹಿಸ್ಕೊಂಡು ನಮ್ಮನ್ನು ಮುಂದೆ ಸಾಗಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ಹಾಗೆ ಈ ಪ್ರತಿಯೊಬ್ಬರಿಗೂ ಈ ಚಿತ್ರದಲ್ಲಿ ನಿರ್ಮಾಣ ಮಾಡಿದವ್ರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವಾಗಿನ್ನೂ ನನ್ನ ಬ್ರದರ್ ಆದಿತ್ಯ ಅವರು ಒಂದು ಮಾತು ಹೇಳಿದ್ರು, ಕನ್ನಡ ಇಂಡಸ್ಟ್ರಿನ ಬೇರೆ ಭಾಷೆಯವರು ಬೆಂಗಳೂರಿಗೆ ಬಂದು ರಾಜ್ಯಕ್ಕೆ ಬಂದು ಇದು ಮಾಡ್ತಾವ್ರೆ ಅಂದರೆ, ಬ್ರದರ್ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದದ್ದು ನಮ್ಮ ಕನ್ನಡ. ಕನ್ನಡಿಗರ ಮರ್ಯಾದೆ ಯಾವ ರಾಜ್ಯಕ್ಕೋ ಎಲ್ಲೋ ನಾವು ಬಿಟ್ಕೊಡಲ್ಲ, ವಿದೇಶಕ್ಕೆ ಹೋದ್ರೂ ಬಿಟ್ಕೊಡೋಂಗಿಲ್ಲ. ಏನು ಅಂದರೆ ನಾವು ಹೃದಯವಂತರು, ಊಟ ಮಾಡ್ರಪ್ಪ ಅಕ್ಕಪಕ್ಕದವ್ರಿಗೂ ಬಿಟ್ಕೊಡ್ತೀವಿ. ಹಂಗಂತ ನಮ್ಮ ಊಟ ಕಿತ್ಕೊಂಡು ಹೋದಾಗ ನಿಮ್ಮ ಜೊತೆ ಪ್ರತಿಯೊಬ್ಬರು, ನಾವಾಗಿರ್ಬೋದು, ಇಲ್ಲಿ ಕೂತಿರೋ ಪ್ರತಿಯೊಬ್ಬರು, ಮಾಧ್ಯಮದವರಾಗಿರ್ಬೋದು, ಎಸ್ಪೆಷಲಿ ಎಲ್ಲದಕ್ಕಿಂತ ಭಾಷೆಗೋಸ್ಕರ ಎಷ್ಟು ಹೋರಾಟ ಮಾಡಿ ಎಷ್ಟೆಲ್ಲ ಕೇಸ್ ಹಾಕ್ಸ್ಕೊಂಡು ನಾನೊಬ್ಬ ಯಾವುದು ನಿಮ್ಮದು ಜಾತಿ ಅಂದರೆ ಒಂದೇ ಜಾತಿ, ಕನ್ನಡದ ಜಾತಿ ಅಂತ ತೋರಿಸ್ಕೊಟ್ಟಿದ್ದು ನಾರಾಯಣಗೌಡರು ನಿಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ನೀವು ಹೇಳಿದ ಮಾತಿಗೆ. ಯಾಕೆಂದರೆ ಒಂದು ಬೇಜಾರಾಗ್ತದೆ, ಒಂದು ಖುಷಿ ಆಗ್ತದೆ ಅಂತ ಇವರು ಒಂದು ಎರಡು ಮಾತು ಹೇಳ್ಬೇಕಾದ್ರೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಹಲವಾರು ಕಲಾವಿದರು ಬರ್ತಾ ಇದ್ದಾರೆ, ಹೊಸ್ದಾಗಿ ಸಿನಿಮಾ ನಡೀತಾ ಇದೆ, ಸಿನಿಮಾಗಳು ಬರ್ತವೆ, ಕಲಾವಿದರುಗಳು ಬೆಳೀತಾ ಇದ್ದಾರೆ. ಬಟ್ ಏನಂದರೆ ಕಾಂಪಿಟೇಷನ್ಸ್ ಇರಲೇಬೇಕು ಬ್ರದರ್, ನಾವು ಕಾಂಪಿಟೇಷನ್ ಬಿಟ್ಕೋಬೇಕು. ಅವರಲ್ಲ ಅಂಜಿನಪ್ಪ ಅವ್ರಿಗೋಸ್ಕರ ಬಂದದ್ದಂತ ಅಣ್ಣ. ಕನ್ನಡಿಗ ಗಟ್ಟಿಯಾಗೋದು ಹೊರತು ಕನ್ನಡ ಗಟ್ಟಿಯಾಗಲ್ಲ ಅನ್ನೋಂಥದ್ದು ಒಂದು ಪುರಾತನ ನಿಲುವು ನನ್ನದು. ಆ ಹಿನ್ನೆಲೆಯಲ್ಲಿ ಕನ್ನಡಿಗರೆಲ್ಲ ಉದ್ಯಮಿಗಳಾಗಬೇಕು, ಕನ್ನಡದ ಮಕ್ಕಳಿಗೆ ಕೆಲಸಗಳು ಕೊಡಬೇಕು ಅಂತ ಹೇಳ್ತಾ ಇರ್ತೀವಿ. ನಮ್ಮ ಅಂಜನಪ್ಪ ಅವ್ರನ್ನ ಸೀರಿಯಸ್ ಆಗಿ ತಗೊಂಡು ಉದ್ಯಮ ಶುರು ಮಾಡಿದ್ದಾರೆ. ಬಟ್ ಸಿನಿಮೋದ್ಯಮಕ್ಕೆ ಬಂದಿದ್ದಾರೆ, ಅದೇ ಭಯ ಆಗ್ತಾ ಇರೋದು. ಸಿನಿಮಾಗಳು ಸಾಕಷ್ಟು ಬರ್ತಿದ್ದಾವೆ, 100 ಸಿನಿಮಾಗಳು ಬರ್ತಿದ್ದಾವೆ. ಬಟ್ ಇಲ್ಲಿರೋಂತಹ ಬಹುತೇಕರನ್ನ 90% ಕನ್ನಡ ಸಿನಿಮಾ ನಾವೇ ನೋಡಿಲ್ಲ. ಕನ್ನಡದಲ್ಲಿ ಕರ್ನಾಟಕದ ಥಿಯೇಟ್ರ್ ಮಟ್ಟಿಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಪಾಲಿಸಿ ಜಾರಿಯಲ್ಲಿದೆ. ಯಾವ ಕಂಟೆಂಟನ್ನು ಜನ ನೋಡ್ತಿದ್ರು ಅದು ಥಿಯೇಟ್ರಿಗೆ ಬರ್ತಿದೆ. ಕನ್ನಡಿಗರು ಥಿಯೇಟ್ರ್ ಸಿಗ್ತಾ ಇಲ್ಲ, ನಮಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದಕ್ಕಿಂತ ಅಂಥ ಕಂಟೆಂಟ್ ಕೊಡ್ತಾ ಇದ್ದೀವ ಅನ್ನೋಂಥದ್ದು ಒಂದು. ಎರಡನೇದು ಕ್ವಾಲಿಟಿ ಸಿನಿಮಾಗಳನ್ನು ಎಷ್ಟು ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಅನ್ನೋದು. ಒಳ್ಳೆಯ ಸಿನಿಮಾ
ಬಂದಿದೆ ಗೊತ್ತಾಗದೇ ಇರುವಂತಹ ಸ್ಥಿತಿ ಇವತ್ತು ಕನ್ನಡದ ಮಟ್ಟಿಗಿದೆ. ಮತ್ತು ಇನ್ನೊಂದು ಕೌಟುಂಬಿಕ ವಾತಾವರಣ. ಮೊದಲೆಲ್ಲ ಮೊನ್ನೆ ಕೆಲವು ಹಿರಿಯ ನಿರ್ದೇಶಕರು ಹಂಚ್ಕೋತಾ ಇದ್ರು, ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ರಂತೆ, ನಿರ್ದೇಶಕರು, ಹೀರೋಯಿನು, ಪೋಷಕ ನಟರು ಎಲ್ಲ. ಇವತ್ತು ಹೇಗಾಗಿದೆ ಚಿತ್ರರಂಗ ಅಂತಂದರೆ, ಒಬ್ಬ ಪುಟ್ಟ ಕಲಾವಿದ ಕೂಡ ಒಂದು ಕ್ಯಾರವನ್ ಮಾಡಿಕೊಂಡು ಸಪ್ರೇಟಾಗಿ ಹೋಗಿ ಊಟ ಮಾಡುವಂತಹಷ್ಟು ಗೋಡೆಗಳನ್ನು ಎಬ್ಬಿಸ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಜನ ನಾಯಕ ನಟರುಗಳಿದ್ದಾರೆ, ಸಿನಿಮಾಗೆ ಸಂಬಂಧಪಟ್ಟಂಥವ್ರನ್ನ ಮಾತನಾಡ್ಸಿದ್ರೆ ಭಾಳ ಒಳ್ಳೆಯದು. ಆದರೆ ಇಲ್ಲೇನು ತಾವೆಲ್ಲ ಇಲ್ಲಿ ಭಾಳ ಜನ ರಕ್ಷಣಾ ವೇದಿಕೆಯವರಿರ್ಬೋದು ಅಥವಾ ನಮ್ಮ ಆಂಜನಪ್ಪ ಅವರ ಸ್ನೇಹಿತರುಗಳಿರ್ಬೋದು, ಭಾಳ ಜನ ಬಂದಿದ್ದೀರಿ. ಈಗಾಗಲೇ ಈ ಲಾಂಚ್ ಮಾಡಿದ ತಕ್ಷಣ ನಮ್ಮ ರಾಜೇಂದ್ರ ಬಾಬು ಸರ್ ಅವರ ಸುಪುತ್ರರಾಗಿರ್ತಕ್ಕಂಥ, ಅವರು ನಾಯಕ ನಟರಾಗಿರ್ತಕ್ಕಂಥ ಆದಿತ್ಯರವರು ಭಾಳ ನೋವಿನಿಂದ ಮಾತನಾಡ್ತಿದ್ರು. ಇವತ್ತಿನ ದಿವಸ ಯಾರೋ ದೊಡ್ಡ ನಟರು, ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥವ್ರು ಇವತ್ತು ಯಾವುದಾದ್ರೂ ಒಂದು ಸಿನಿಮಾ ಬಂದರೆ ಅವ್ರಿಗೆ ಯಾವ ರೀತಿ ನಮ್ಮ ಕರ್ನಾಟಕದ ಏನೋ ಭಾಳ ಜನ ಏನು ಇವತ್ತು ಥಿಯೇಟ್ರ್ಗಳ ಮಾಲೀಕರಿರ್ಬೋದು, ಅವರು ಯಾವ ರೀತಿ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ, ನಮಗೆ ಎಷ್ಟು ನೋವಾಗ್ತಾ ಇದೆ ಅಂತೇಳಿ ಅವ್ರ ಮಾತಿನಲ್ಲಿ ಅರ್ಥ ಆಗ್ತಿತ್ತು. ಭಾಳಷ್ಟು ಬಾರಿ ಇಲ್ಲಿ ಏನು ನಮ್ಮ ನಾರಾಯಣಗೌಡರು ಸರ್ದು ಬರೀ ಲೋಗೋ ಮಾತ್ರ ಅಲ್ಲ, ಅವರ ಕೃತಿನೂ ಅದೇ ಥರ ಇದೆ. ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ ಪ್ರತಿಯೊಂದು ಹಂತದಲ್ಲೂ ಸಹ ಕನ್ನಡಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಕೈ ಜೋಡಿಸಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಆದರೆ ನಾನು ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು, ಏನಿವತ್ತು ಭಾಳ ದೊಡ್ಡ ದೊಡ್ಡ ಸ್ಟಾರ್ ನಟರು ಇರ್ಬೋದು, ಇವತ್ತಿನ ದಿವಸ ಸುದೀಪ್ ಅವ್ರು ಇರ್ಬೋದು, ಯಶ್ ಅವರು ಇರ್ಬೋದು, ಭಾಳ ಜನ. ಆದರೆ ಇವತ್ತೇನು ಹೊಸ ಪ್ರತಿಭೆಗಳು, ಇವತ್ತು ಇವರು ಹೊಸಬರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ಕನ್ನಡದ ಸಿನಿಮಾ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಯಾಕೆ ಅಂತಂದರೆ ಇವತ್ತು ಒಂದು ಸಿನಿಮಾ ಸುಮಾರಾಗಿ ಏನಾದರೂ ಒಂದಷ್ಟು ಜನ ಮಾಡಬೇಕು ಅಂತಂದರೆ ಸುಮಾರು ಕನಿಷ್ಠ ಪಕ್ಷ 5ರಿಂದ 6 ಕೋಟಿ ರೂಪಾಯಿ ಇಲ್ಲದೆ ಒಂದು ಸಿನಿಮಾ ಮಾಡೋಕ್ಕಾಗೋದಿಲ್ಲ. ಭಾಳ ಜನ ನಮ್ಮ ಕೆ ಮಂಜು ಅವರು ಇವರು ಹೇಳ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ಭಾಳ ಜನ ಸ್ನೇಹಿತರುಗಳವರು, ಅವರು ಭಾಳ ನೋವಿನಿಂದ ಹೇಳ್ತಾ ಇರ್ತಾರೆ, ಇಲ್ಲ ನಮ್ಮ ಮುಂಚೆ ಥರ ಇಲ್ಲ, ಈಗ ಭಾಳ ಬದಲಾಗಿದೆ, ಚಿತ್ರರಂಗನೂ ಬದಲಾಗಿದೆ. ಆದರೆ ವಿತರಕರು ಏನಿದಾರಲ್ಲ, ವಿತರಕರು ಮೊದಲನೇದಾಗಿ ಅರ್ಥಕೊಳ್ಬೇಕಾಗ್ತದೆ. ಯಾವುದಾದ್ರೂ ಒಂದು ಸಿನಿಮಾ ಲಾಂಚ್ ಆದ ನಂತರ ಅದು ಯಾವುದಾದ್ರೂ ಒಂದಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆದಮೇಲೆ. ನಮಸ್ಕಾರ. ರಾಜನಿವಾಸ ಅನ್ನೋದು ತುಂಬ ವರ್ಷಗಳ ಕನಸು ನಮ್ಮೆಲ್ಲರದ್ದು. ಯಾಕೆಂದರೆ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ. ಆಮೇಲೆ ಯಾವತ್ತೇ ಆದ್ರೂ ನನ್ನ ಆರ್ಟಿಸ್ಟ್ ಆಗಿ ನಾನು ನನ್ನ ಪರವಾಗಿ ಹೇಳಬೇಕು ಅಂದರೆ ಯಾವತ್ತೂ ಯಾವುದಕ್ಕೂ ಕೊರತೆ ಮಾಡದೇ ಇರುವಂತಹ ಟೀಮ್ ಇದು. ನನಗೆ ನಾವೆಲ್ಲೋ ಹೋಗ್ತೀವಿ, ಯಾವುದೋ ಔಟ್ಡೋರ್ ಶೂಟಿಂಗ್ ಹೋಗ್ತೀವಿ ಅಂತ ಅಂದಾಗ್ಲೂ ತುಂಬ ನೀಟಾಗಿ ನೋಡ್ಕೊಂಡಿರೋವಂಥ ಪ್ರೊಡ್ಯೂಸರ್ಸ್ ಇವರಿಬ್ಬರು. ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂಜನಪ್ಪ ಸರ್ಗೆ ಮತ್ತು ಲೋಕೇಶ್ ಗೌಡ ಸರ್ಗೆ. ಯಾಕೆಂದರೆ ಸ್ಟಾರ್ಟಿಂಗಿಂದ ಇದೇ ಕಾನ್ವರ್ಸೇಷನ್ ತುಂಬ ಸಲ ಆಗಿದೆ ನಮ್ಮ ಮಧ್ಯ. ಸಿನಿಮಾ ಹೇಗಿದೆ ಅಂತ ನೋಡಬೇಕು ಅಂತೆಲ್ಲ ನಾವು ಮಾತಾಡಿದ್ದೀವಿ. ಅದು ಇವತ್ತು ನಾನು ಟ್ರೇಲರ್ ನೋಡಿದಾಗ ನಾನು ಫಸ್ಟ್ ಟೈಮ್ ನೋಡಿದ್ದು, ನನಗೆ ಒಂಥರ ಶಾಕ್ ಆಗೋಯಿತು. ತುಂಬ ಚೆಂದ ಬಂದಿದೆ ಟ್ರೇಲರು. ಮಿಥುನ್ ಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್. ತುಂಬ ಒಳ್ಳೆ ಅಂದರೆ ಡೈರೆಕ್ಷನ್ ಅಂತ ಬಂದಾಗ ಹೀಗೆ ಬರಬೇಕು ಅಂತ ಏನೇ ಮಾಡಿದ್ರೂ ಬಿಡ್ತಾ ಇರಲಿಲ್ಲ. ಇದು ಒಂಚೂರು ನಾವೇನೋ ಬೇರೆ ಥರ ಮಾಡ್ತಿದ್ವಿ ಅಂದರೆ ಇಲ್ಲ ನನ್ನ ತಲೆಯಲ್ಲಿ ಇದೇ ಥರ ಇದೆ, ಈ ಥರ ಶಾರ್ಟ್ ಬೇಕು ಅಂದರೆ ಈ ಥರ ಶಾರ್ಟೇ ಬೇಕು ಕೃತಿಕಾ ಅಂತ ಹೇಳಿ ಮಾಡಿಸಿರೋವಂಥ ಚಿತ್ರ ಇದು. ಎಷ್ಟು ದಿನ ವರ್ಕ್ ಮಾಡಿದ್ದೀನೋ ಅಷ್ಟು ದಿನವೂ ತುಂಬ ಖುಷಿಯಾಗಿ ವರ್ಕ್ ಮಾಡಿರುವಂಥ ಪಾತ್ರ ಇದು. ಪೊಲೀಸ್ ಅಧಿಕಾರಿ ನಾನು ಇದರಲ್ಲಿ. ಒಂದು ಥ್ರಿಲ್ಲರ್ ಸ್ಟೋರಿ ಇದು. ತುಂಬ ಚೆಂದ ಬಂದಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಯಾವತ್ತೂ ನಾನು ಯಾವ ಜಾಗದಲ್ಲಿ ಹೋದ್ರೂ ಅಥವಾ ಯಾವ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಹೋದ್ರೂ ಕನ್ನಡ ಅಂತ ಬಂದಾಗ ನಾನು ಕನ್ನಡದ ಬಗ್ಗೆ ಮಾತಾಡಿಲ್ಲ. ಇವತ್ತು ಒಂದು ಖುಷಿ ಏನಪ್ಪ ಅಂತಂದರೆ, ನನ್ನ ತಾಯಿ ಇದ್ದಾರೆ. ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂನ ಟೀಚರ್. ಅವರು ಈಗ ರಿಟೈರ್ ಆಗಿದ್ದಾರೆ. 5ರಿಂದ 7ನೇ ಕ್ಲಾಸಿನವರೆಗೂ ನಾನು ಕನ್ನಡ ಶಾಲೆನಲ್ಲಿ ಓದಿರೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂ. ಸೊ ಅದು ಸಾಗರ ತಾಲೂಕಿನಲ್ಲಿರುವಂಥ ಒಂದು ಹೋಬಳಿ. 5ರಿಂದ 7ನೇ ತರಗತಿವರೆಗೂ ನನಗೆ ಅವರು ಗುರು. ನನಗೆ ಅವರು ಮ್ಯಾಥ್ಸ್ ಟೀಚರ್. ಅವರು ಗಣಿತ ಕನ್ನಡ ಎಲ್ಲ ಮಾಡ್ತಿದ್ರು, ಎಲ್ಲ ಟೀಚರ್ ಅವರು. ಸೊ ನನಗಿವತ್ತು ಒಂದು ಖುಷಿ ಏನಪ್ಪ ಅಂದರೆ, ಇವತ್ತು ಗುರುಪೂರ್ಣಿಮಾ. ನನ್ನ ತಾಯಿನೇ ನನಗೆ ಗುರು ಸುಮಾರಷ್ಟು ವಿಷಯಗಳಿಗೆ, ಲೈಫಲ್ಲಿ ಕೂಡ ಮತ್ತು ಸ್ಕೂಲಲ್ಲಿ ಕೂಡ ಅವ್ರು ನನ್ನ ಗುರು. ಇವತ್ತು ನನಗೆ ಹೇಳಬೇಕು ಅನಿಸ್ತಿದೆ ಅಂತ ಅಂದರೆ, ನಾಡಗೀತೆ. ನಾನು ಎಲ್ಲೇ ಹೋದ್ರೂ ನಾಡಗೀತೆ ಹೇಳೋದಕ್ಕೆ ನನಗೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಬಹುಶಃ ಇದೊಂದು ಒಳ್ಳೆ ವೇದಿಕೆ ಅನಿಸುತ್ತೆ. ಜಯ ಭಾರತ ಜನನಿಯ ತನು ಜಾತೆ ಜಯ.
ಇಲ್ಲ ಇಲ್ಲ, ಅಂದರೆ ನನಗೆ ಸ್ಕೂಲಲ್ಲೆಲ್ಲ ಹೇಳಿ ಅಭ್ಯಾಸ, ಹಾಗಾಗಿ. ನಿಂತ್ಕೋಬೋದಾ ಯಾರಾದರೂ? ಎಲ್ಲರೂ ನಿಂತ್ಕೊಳ್ಬೋದಾ? ಎಲ್ಲರೂ ನಿಂತ್ಕೊಳ್ಳಿ ದಯವಿಟ್ಟು. ನಮಸ್ಕಾರ ಕನ್ನಡದ ಮನಸ್ಸುಗಳಿಗೆ. ಈ ಸಿನಿಮಾ ನಾನು ಸೇರಿಸೋಳಗೆ ಬಹುಶಃ 90 ಭಾಗ ಮುಗಿದೋಗಿತ್ತು. ಬಟ್ ಎಲ್ಲರೂ ನನ್ನ ಸ್ನೇಹಿತರೆ ಮತ್ತು ಅಣ್ಣನ ಸ್ಥಾನದಲ್ಲಿದ್ದಾರೆ ಲೋಕೇಶ್ ಗೌಡರು ಮತ್ತು ಅಂಜನಗೌಡರೆಲ್ಲ. ನನಗೆ ಈ ಥರದ್ದೇನೋ ಒಂದು ವಿಶೇಷವಾದ ಪಾತ್ರ ಮಾಡಬೇಕು ಅಂದರು. ನಾನು ಏನೋ ಪ್ರಶ್ನೆ ಮಾಡದೆ ಬಂದು ಆ್ಯಕ್ಟ್ ಮಾಡಿದ್ದೀನಿ. ದಯವಿಟ್ಟು ಭಾಳ ಒಳ್ಳೆಯದಾಯಿತು ನಾರಾಯಣಗೌಡರಲ್ಲಿ ಬಂದು ನಮ್ಮ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ ಶ್ರೀನಿವಾಸ್ ಅವರೆಲ್ಲ ಸೂಕ್ಷ್ಮವಾಗಿ ಹೇಳಿದ್ದು. ಅದು ಸತ್ಯ. ಕ್ಯಾರವನ್ ಕಲ್ಚರ್ ಬಂದಮೇಲೆ ನಾವನ್ನೇ ಮರ್ತೋಗಿದ್ದೀವಿ. ಅದೆಲ್ಲ ನಾವು ತಿದ್ಕೊಳ್ಬೇಕಾಗಿದೆ ಮತ್ತು ನಿಮ್ಮೆಲ್ಲರ ಸಹಕಾರ ಸಹಾಯ ಬೇಕಾಗಿದೆ. ಪ್ರತಿಯೊಬ್ಬರು ಸಿನಿಮಾನ ಗೆಲ್ಲಿಸೋದು ನೀವು ಸಪೋರ್ಟ್ ಮಾಡಬೇಕು. ಪ್ರೆಸ್ ಅವರು ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನನ್ನು ಅವ್ರ ವೇದಿಕೆ ಮೇಲೆ ಕರೆದಾಗ ಹೇಳಿದೆ, ನನ್ನನ್ನು ಯಾಕೆ ಕರಿತಾ ಇದ್ದೀರಾ ಅಂತ. ಯಾಕೆಂತಂದರೆ ನಾನು ಮಾಡಿರೋದು ಒಂದು ಗೆಸ್ಟ್ ಅಪಿಯರೆನ್ಸ್ ರೋಲ್. ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಸಹ ಆ ಪಾತ್ರ ಬಹಳ ಚೆನ್ನಾಗಿದೆ, ತುಂಬ ಲವಲವಿಕೆಯಿಂದ ಕೂಡಿದೆ. ಆ ಪಾತ್ರಕ್ಕೆ ಯಾರು ಸೆಲೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ, ನಿರ್ದೇಶಕರು ನಿರ್ಮಾಪಕರು ಗೊತ್ತಿಲ್ಲ. ಅದು ತುಂಬ ಚಿಕ್ಕದಾದರೂ ಚೊಕ್ಕವಾಗಿರುವಂತಹ ಒಂದು ಪಾತ್ರ. ಅವತ್ತಿನ ದಿನ ನಾನು ಅನುಭವಿಸಿದಂತಹ ಒಂದು ಕೆಲಸದ ವೇಳೆಯಲ್ಲಿ ಒಂದು 300-400 ಜನ ಕೋ ಆರ್ಟಿಸ್ಟ್ಗಳು, ಎಕ್ಸ್ಟ್ರಾ ಆರ್ಟಿಸ್ಟ್ಗಳಿದ್ರು. ಅವರನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಇಡೀ ರಾತ್ರಿ ಅವತ್ತು ಶೂಟಿಂಗ್ ಇತ್ತು ನಂದಿದ್ದ ದಿನ. ಅದು ನಿರ್ದೇಶಕರು ಅದು ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಥರ ತುಂಬ ದಿನಗಳು ನಡೆದಿರಬಹುದು. ನಟಿ ಹೇಳ್ತಾ ಇದ್ರು, ಪ್ರತಿದಿನವೂ ನಮಗೆ ತುಂಬ ಒಳ್ಳೆ ಅನುಭವ ಇತ್ತು ಕೆಲಸದ್ದು ಅಂತ. ಹಾಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಟ್ರೇಲರು. ತುಂಬ ಕಷ್ಟಪಟ್ಟಿದ್ದಾರೆ ಅಂಜನಪ್ಪ ಅವರು, ನಿರ್ದೇಶಕರು, ಆಮೇಲೆಲ್ಲ ಕಲಾವಿದರು, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀರಾ. ಒಳ್ಳೆಯದಾಗಲಿ ಚಿತ್ರ, ಈ ಚಲನಚಿತ್ರ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಸಹನಾ ಆರಾಧ್ಯ ಅಂತ. ನನಗೆ ಮಿಥುನ್ ಸರ್ ಬಂದು ನನ್ನ ಪಾತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಐ ವಾಸ್ ಲೈಕ್ ನಾನು ಈ ಪಾತ್ರನ ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಆನ್ ಸ್ಪಾಟ್ ನಾನು ಹೇಳಿದೆ ಮಾಡ್ತೀನಿ ಸರ್ ಅಂತ. ಬಿಕಾಸ್ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ನನಗೆ ಯಾವತ್ತಿಗೂ ಗುಡ್ ಹಾರ್ಟ್ಸ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಶೂಟಿಂಗ್ ಸ್ಪಾಟಲ್ಲೂ ಕೂಡ ತುಂಬ ಪೀಸ್ಫುಲ್ ಆಗಿದ್ದೆ. ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಫಾರ್ ದ್ಯಾಟ್. ಇಲ್ಲಿರೋ ಎಲ್ಲ ಗಣ್ಯರಿಗೂ ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ. ಪ್ರಯಾಣ ಇವಾಗ ತಾನೇ ಆರಂಭವಾಗಿದೆ. ಮೊದಲನೇದಾಗಿ ಬಂದಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಹಾಗೆ ರಾಜನಿವಾಸ ತಂಡದ ಸದಾ ಬೆಂಬಲವನ್ನು ನೀಡ್ಕೊಂಡು ಬಂದಿರುವಂತಹ ನಮ್ಮ ನಾರಾಯಣಗೌಡ ಸರ್ಗೆ ನಾನು ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ನಿಮ್ಮ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ಖಂಡಿತವಾಗ್ಲೂ ನಾನಲ್ಲ. ಬಟ್ ನೀವು ಹಾಡಿರುವಂಥ ಪ್ರತಿಯೊಂದು ಮಾತುಗಳು ಹೃದಯಕ್ಕೆ ತುಂಬ ತಡ್ತಾ ಇತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸಂಜಯ್ ಸರ್, ನೀವು ಕಡೆಯಲ್ಲಿ ಹೇಳಿರುವಂಥ ಒಂದು ಮಾತು ಸೀರಿಯಸ್ಲಿ ತುಂಬಾ ಹರ್ಟ್ ಫೆಲ್ಟ್ ಸರ್. ರಿಯಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಇದರ ಹಿಂದೆ ನನಗೆ ನಿಖಿಲ್ ಕುಮಾರಸ್ವಾಮಿ ಸರ್ ಮತ್ತು ಧ್ರುವ ಸರ್ಜಾ ಸರ್, ಇವರು ಕೂಡ ನನಗೆ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇವತ್ತು ಬರೋಕ್ಕಾಗಿಲ್ಲ. ಅಟ್ ದ ಸೇಮ್ ಮೂಮೆಂಟ್ ಲೈಕ್ ಉದಯ್ ಮೆಹ್ತಾ ಸರ್, ಅವರು ಹೇಳಿರುವಂಥ ಮಾತನ್ನ ಬಹಳ ಖುಷಿಯಾದ ಕೇಳಿ. ಆ್ಯಂಡ್ ವೀರಕ್ಕೆ ಪುತ್ರ ಶ್ರೀನಿವಾಸ್ ಸರ್, ಅವತ್ತಿಂದ ನಮ್ಮ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ನಮ್ಮ ಎಲ್ಲ ಜರ್ನಿಯನ್ನು ನೀವು ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು. ಹಾಗೆ ಈ ಸಿನಿಮಾದ ಹಿಂದೆ ಸಾಕಷ್ಟು ನನ್ನ ಟೆಕ್ನಿಷಿಯನ್ಗಳು ಇದ್ದಾರೆ. ಅದು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡಿರುವಂಥ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ವೆಂಕಟೇಶ್, ಗಿರೀಶ್ ಆ್ಯಂಡ್ ಕೀರ್ತಿ, ಪ್ರತಿಯೊಬ್ಬರಿಗೂ ಪ್ರಭು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ VFX ನಾಗೇಶ್ ಸರ್, ಗೌತಮ್ ಸರ್, ಆಕಾಶ್ ಎಡಿಟರ್, ಪ್ರತಿಯೊಬ್ಬರಿಗೂ ಈ ಸಂದರ್ಭ ನಿಮ್ಮನ್ನು ನೆನಪು ಮಾಡಿಕೊಳ್ಳೇಬೇಕು. ಆ್ಯಂಡ್ ಈ ಸಿನಿಮಾದ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸ್, ಹೌದು ಡೆಫಿನೆಟ್ಲಿ ನಾರಾಯಣಗೌಡ ಸರ್ ಹೇಳ್ದಂಗೆ ಕಾಂತಾರ ಮಾಡುವ ಮುಂಚೆ ನಮ್ಮ ಸಿನಿಮಾ ಮಾಡುವ ಟೈಮಲ್ಲೇ ನಾನು ಕೂಡ ಶುರು ಮಾಡಿದ್ದೆ. ಬಟ್ ಬ್ಯಾಡ್ ಲಕ್ ಬಿಕಾಸ್ ರಿಷಬ್ ಶೆಟ್ಟಿ ಸರ್ ಕೂಡ ನಮ್ಮೂರವರು, ಸೊ ನಾನು ಕೂಡ ಅದೇ ನೇಟಿವಿಟಿ ಅವರು. ಸೊ ಹಾಗಾಗಿ ನಮ್ಮ ಜಾನರ್ ವೇ ಆಫ್ ಥಾಟ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ. ಬಟ್ ಹೊಂಬಾಳೆ ಪ್ರೊಡಕ್ಷನ್ಸ್ ಆಗಿರೋದ್ರಿಂದ ಅದು ಬೇಗ ತೆರೆಗೆ ಬಂತು. ಅದಾದಮೇಲೆ ನಾನು ನನ್ನ ನಿರ್ಮಾಪಕರ ಬಳಿ ಹೋಗಿ ಹೇಳಿದೆ, ಸೊ ದಯವಿಟ್ಟು ಇದೇ ಕಂಟೆಂಟನ್ನು ಮತ್ತೆ ನಾನು ತಗೊಂಡೋಗೋಕ್ಕಾಗಲ್ಲ. ಬಿಕಾಸ್
ಈವನ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಸರ್ ಹೂ ಐ ಎಮ್ ಅಂತ, ಈವನ್ ಐ ಹ್ಯಾವ್ ಅ ಡೌಟ್ ಅಂತ. ಸೊ ಅದಕ್ಕೋಸ್ಕರ ನನಗೆ ಸಾಕಷ್ಟು ಇದರಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತ ಅಂದೆ. ಆವಾಗ ನಾವು ಮತ್ತೆ ರೀವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಟೇಬಲ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಈ ಸಿನಿಮಾ ಪ್ರತಿಯೊಂದು ಕ್ರೆಡಿಟ್ ನನ್ನ ನಿರ್ಮಾಪಕರು ದಾಪಿ ಅಂಜನಪ್ಪ ಸರ್ ಮತ್ತು ಲೋಕೇಶ್ ಯಂಗೌಡ್ರಿಗೆ ನಿಜವಾಗ್ಲೂ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಅದ್ಭುತವಾಗಿ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ, ಅಂದರೆ ನಾನು ವಿಜುವಲ್ ಚೇಂಜ್ ಮಾಡ್ತಾ ಹೋದರೆ ನಮ್ಮ ಜೊತೆ ವಿಜಯ್ ಸರ್ ಮ್ಯೂಸಿಕ್ ಅವರು ಕೂಡ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾ ಇದ್ರು. ಹಾಗಾಗಿ ಇವತ್ತು ಈ ಒಂದು ಔಟ್ಪುಟ್ ಬಂದರೆ, ಒಂದು ಐ ವಿಲ್ ಪ್ರಾಮಿಸ್ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಪ್ಯಾಷನ್ ಇರುವಂಥ ನಿರ್ಮಾಪಕರು ಯಾವಾಗ ಇಂಡಸ್ಟ್ರಿಗೆ ಬರ್ತಾರೆ, ಪ್ಯಾಷನ್ ಇರುವಂಥ ನಿರ್ದೇಶಕ ಯಾವಾಗ ಇಂಡಸ್ಟ್ರಿಗೆ ಬರ್ತಾನೆ, ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಸರ್. ಅಂದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತನಾಡೋಷ್ಟು ದೊಡ್ಡ ವ್ಯಕ್ತಿ ನಾನಂತೂ ಖಂಡಿತವಾಗ್ಲೂ ಅಲ್ಲ. ಬಟ್ ಆದರೆ ಕನ್ನಡ ಆಡಿಯನ್ಸ್ ಇಲ್ಲ ಅಂತ ಯಾವತ್ತೂ ನಾವು ಯಾವುದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಕ್ಕೆ ಹೋಗ್ಬಾರ್ದು ಸರ್. ಆ ಥರ ಹಿಟ್ ಇವತ್ತು ಕಾಂತಾರ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಹಿಟ್ ಆಗ್ತಾ ಇರಲಿಲ್ಲ. ಒಂದು ಮೊಟ್ಟೆ ಕಥೆ ಅನ್ನೋ ಒಂದು ಟೀಮ್, ಬಿಕಾಸ್ ನನಗೆ ತುಂಬ ಆತ್ಮೀಯ ಟೀಮ್ ಅದು. ಅವರು ಸ್ಟ್ರಗಲ್ ಮಾಡಿ ಬಂದಿರುವಂಥ ನನ್ನ ತುಂಬ ಹತ್ತಿರದಲ್ಲಿ ನೋಡಿದೆ ನಾನು. ಸೊ ಡೆಫಿನೆಟ್ಲಿ ಸರ್ ಪ್ರಯತ್ನ ಪಟ್ಟರೆ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಯಾವತ್ತೂ ಕೈ ಬಿಟ್ಟಿಲ್ಲ, ಕನ್ನಡ ಆಡಿಯನ್ಸ್ ಕೂಡ ಕೈ ಬಿಟ್ಟಿಲ್ಲ. ಅದಕ್ಕೆ ಸಾಕಷ್ಟು ಇವತ್ತು ಎಕ್ಸಾಂಪಲ್ ಇದೆ. ಸದ್ಯದಲ್ಲೇ ಇದು ಒಂದು ಸಣ್ಣ ಝಲಕಷ್ಟೇ ಸರ್. ಆ್ಯಂಡ್ ಇನ್ನೊಂದು ಹೇಳಲೇಬೇಕು ಈ ಸಂದರ್ಭದಲ್ಲಿ, ನಾನು ಬಹುಶಃ ನನ್ನ ಸಿನಿಮಾದ ಕೃತಿಕಾ ಹಾಗೂ ರಾಘವ್ ನನ್ನನ್ನು ಬಹಳಷ್ಟು ಸಹಿಸ್ಕೊಂಡು ಬಂದಿದ್ದಾರೆ. ನನ್ನ ಜೊತೆ ಬಿಗಿನಿಂಗಿಂದ ಇವತ್ತಿನವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಹೇಳ್ತಾರೆ ಕಲಾವಿದ ಸಪೋರ್ಟ್ ಮಾಡಲ್ಲ. ಡೆಫಿನೆಟ್ಲಿ ರಾಂಗ್ ಸರ್. ಒಬ್ಬ ನಿರ್ದೇಶಕ ಪರ್ಫೆಕ್ಟ್ ಆಗಿದ್ದರೆ ಕಲಾವಿದರು ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗಿದ್ರೆ ಇವತ್ತು ನನ್ನ ಜೊತೆ ಅವ್ರು ಇರ್ತಾನೆ ಇರಲಿಲ್ಲ, ಪ್ರಾಯಶಃ ಯಾವತ್ತೂ ಬ್ರೇಕ್ ಆಗಿ ಹೋಗ್ತಾ ಇದ್ರು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಕೃತಿಕಾ ಆ್ಯಂಡ್ ರಾಘವ್, ರಿಯಲಿ ಲವ್ ಯು ಸೋ ಮಚ್. ಆ್ಯಂಡ್ ಕಡೆಯಲ್ಲಿ ಈ ಪಾತ್ರಕ್ಕೆ ಜಾಯ್ನ್ ಆಗಿರುವಂಥ ನೀನಾಸಂ, ಅಶ್ವಥ್ ಆ್ಯಂಡ್ ಸಹನಾ ಆ್ಯಂಡ್ ಯಮುನಾ ಮೇಡಮ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಒಂದು ಪ್ರಾಮಿಸ್ ಮಾಡ್ತೇನೆ, ಇದು ದ ಬಿಗಿನಿಂಗ್. ಆವಾಗಲೇ ನಾವು ಯಾವತ್ತು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಹೇಳ್ತೇವೆ ಪ್ರಯಾಣ ಆರಂಭ ಅಂತ. ಮತ್ತೆ ಮಗದೊಮ್ಮೆ ನಿಮ್ಮ ಹತ್ರ ಇನ್ನೊಂದು ಜಲಕ್ ಮೂಲಕ ನಾವು ಬರ್ತೇವೆ. ಆ್ಯಂಡ್ ಇನ್ನೊಂದು 20 ದಿನದಲ್ಲಿ ಇನ್ನೊಂದು ಹಾಡನ್ನು ನಾವು ಬಿಡುಗಡೆ ಮಾಡಿಕೊಟ್ಟಿದ್ದೇವೆ. ಹೌದು, ಇದು ಪ್ಯಾನ್ ಇಂಡಿಯಾ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಮೊದಲ ಭಾಷೆ ಯಾವತ್ತಿದ್ರು ಕನ್ನಡ. ಹಾಗೆ ನನಗೊಂದು ಆಸೆ ಇತ್ತು, ಅದು ನನ್ನ ಕನ್ನಡ ಭಾಷೆಯನ್ನು ಪರಭಾಷೆಯಲ್ಲಿ ನಾವು ಕೂಡ ತೋರಿಸ್ಬೇಕು ಅಂತ. ಹಾಗಾಗಿ ನಾವು ಎಲ್ಲ ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಮಾಡಿದ್ದೇವೆ. ಅಟ್ ಎ ಟೈಮಲ್ಲಿ ಮಲಯಾಳಂ ಮತ್ತು ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡ್ತೇವೆ. ಇನ್ನು ಅದರ್ ಲ್ಯಾಂಗ್ವೇಜ್ ಈಗಾಗಲೇ ಮಾತುಕತೆ ನಡೀತಾ ಇದೆ. ಎಲ್ರಿಗೂ ನಮಸ್ಕಾರ ಸರ್. ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು. ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಕನಸಿನ ಸಿನಿಮಾ ರಾಜನಿವಾಸ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಇದರ ಹಿಂದೆ ತುಂಬ ಶ್ರಮ ಕಷ್ಟಪಟ್ಟಿದ್ದೀವಿ ನಾವು. ನಮ್ಮ ನಿರ್ಮಾಪಕರಾದ ಆಂಜನಪ್ಪ ಸರ್ ದೇವರಂಥ ಮನುಷ್ಯರವರು, ನನ್ನ ಫೇವ್ರೆಟ್, ತುಂಬ ರೆಸ್ಪೆಕ್ಟ್ಫುಲ್ ನನಗೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲರಿಗೂ. ಇವತ್ತುವರೆಗೂ ನಾವು ಏನು ಕೇಳಿದ್ರು ಸರ್ ಇದು ಎಕ್ಸ್ಟ್ರಾ, ಇದು ಮಾಡಬೇಕು ಸರ್, ಈ ಲೈವ್ ಮಾಡಬೇಕು ಸರ್, ನಾನಿದ್ದೀನಿ ಸರ್ ಮಾಡಿ ಅಂತ ಹೇಳ್ತಾ ಇದ್ರು. ಇವತ್ತುವರೆಗೂ ಇಲ್ಲ ಒಂದು ಮಾತು, ನೋ ಒಂದು ಮಾತು ಇವತ್ತುವರೆಗೂ ಹೇಳಿಲ್ಲ ಅವರು. ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಲೋಕೇಶ್ ಬ್ರೋ ಅವರು, ನಮ್ಮ ಸಹ ನಿರ್ಮಾಪಕರು, ಅವರೂ ಹಾಗೆ ಬ್ರೋ ಮ್ಯೂಸಿಕ್ ಚೆನ್ನಾಗಿ ಬರಬೇಕು, ಈ ನಮ್ಮ ಸಿನಿಮಾಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟು, ನೀವು ಏನೇ ಮಾಡಿ ನಾವಲ್ಲಿ ಇದ್ದೀವಿ ಅಂತ ತುಂಬ ಸಪೋರ್ಟ್ ಮಾಡಿ. ನನಗೆ ತುಂಬ ಫೇವ್ರೇಟ್ ಅವರು. ತುಂಬ ಧನ್ಯವಾದಗಳು ಬ್ರೋ. ನಮ್ಮ ಬ್ರದರ್ ಡೈರೆಕ್ಟ್ರು ತುಂಬ ಟ್ಯಾಲೆಂಟೆಡ್ ಗೈ, ತುಂಬ ಟ್ಯಾಲೆಂಟ್. ಸಿನಿಮಾ ಹಿಂಗೆ ಬೇಕಂದರೆ ಈ ಶಾರ್ಟು, ಈ ಕಲರಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, VFX ಆಗಲಿ ಹಿಂಗೆ ಬೇಕಂದರೆ ಹಂಗೆ ಇರಬೇಕು ಅವರಿಗೆ. ಎಷ್ಟು ಬದಲಾವಣೆಗಳು ಮಾಡಿದರು ಅವರು. ಸಿನಿಮಾವನ್ನು ಕಟ್ ಮಾಡಿ ಮತ್ತೆ ರೀಶೂಟ್ ಮಾಡಿ ಹಿಂಗೆ ಬರಬೇಕಂತ ಮಾಡಿ ಒಂದು ನಿಮ್ಮ ಜೊತೆ ನಾನು ಟ್ರಾವೆಲ್ ಮಾಡೋಕ್ಕೆ ತುಂಬ ಸಂತೋಷ ಬ್ರೋ. ಧನ್ಯವಾದಗಳು. ನಮ್ಮ ಸಿನಿಮಾವನ್ನು ನೀವು ಎಲ್ಲ ಹಾರಿಸಿ ಆಶೀರ್ವದಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕಡೆಯದಾಗಿ ಸಾರಿ ಒಂದು ಮಾತನ್ನು ಹೇಳಬೇಕು. ನಾರಾಯಣಗೌಡ ಸರ್ ಒಂದು ಮಾತನ್ನು ಹೇಳಿದರು, ಈ ಸಿನಿಮಾವನ್ನು ಯಾವ ರೀತಿ ನಂಗೆ ಗೆಲ್ಲಿಸ್ಬೇಕನ್ನೋ ಬಹಳ ಚೆನ್ನಾಗಿ ಗೊತ್ತಿದೆ ಅನ್ನೋ ಒಂದು ಅದ್ಭುತವಾದ ಒಂದು ಮಾತನ್ನು ಹೇಳಿದ್ರು ಸರ್. ಗೊತ್ತಿಲ್ಲ ಸರ್, ಬಹುಶಃ ನಮ್ಮ ನಿರ್ಮಾಪಕರು ಯಾವತ್ತೂ ಹೇಳ್ತಾ ಇರ್ತಾರೆ ನಾರಾಯಣಗೌಡ ಸರ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆ ಥರ ಈ ಥರ ಅಂತ ಭಾಳಷ್ಟು ಮಾತನಾಡ್ತಾ ಹೇಳಿ. ಬಟ್ ಹೌದು ಸರ್, ಇವತ್ತು ನೀವೇನು ಏನನ್ನೋದು ನನಗೆ ಇವತ್ತು ನನಗೆ ಪ್ರಾಯಶಃ ಅರ್ಥ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕನ್ನಡದ ಹೋರಾಟ, ನೀವು ಮಾಡಿರುವಂಥ ಅನೇಕ ಕೆಲಸಗಳ ಮುಂದೆ ನಾವೆಲ್ಲ ತುಂಬ ಶೂನ್ಯ ಸರ್ ಐ ಥಿಂಕ್. ಬಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಕಡೆಯ ತನಕ, ರಿಲೀಸ್ ತನಕ ಡೆಫಿನೆಟ್ಲಿ ಇರಬೇಕು ಸರ್. ಐ ಪ್ರಾಮಿಸ್ ಸರ್, ಈ ಸಿನಿಮಾವನ್ನು ಗೆದ್ದು ನಿಮ್ಮ ಮುಂದೆ ಮತ್ತೆ ನಿಲ್ತೇನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು. ಹೌದು ಸರ್, ಎಸ್ ಅಫ್ಕೋರ್ಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.
ಏನಾದರೂ ಪ್ರಶ್ನೆ ಇದೆಯಾ ಡೈರೆಕ್ಟರ್ ಸರ್ಗೆ? ಎಸ್ ಮ್ಯಾಮ್ ಆಗಿ ಎಸ್ ಕೇಳಿ ಮ್ಯಾಮ್. ನನ್ನ ಸಹೋದರರು, ಸ್ನೇಹಿತರು ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಶೇಷವಾಗಿ ಅಣ್ಣ ನಮಗೆ ಯಾವಾಗಲೂ ಹೇಳ್ತಿರ್ತಾರೆ, ಇವತ್ತು ನಾನು ಯಾವತ್ತೂ ಅವ್ರ ಮುಂದೆ ವೇದಿಕೆ ಮೇಲೆ ಮಾತನಾಡಲಿಲ್ಲ, ಇದೇ ಫಸ್ಟ್ ವೇದಿಕೆ ನನಗೆ ಅವ್ರ ಮುಂದೆ ಮಾತನಾಡೋಕ್ಕೆ ಅವಕಾಶ ಸಿಕ್ಕಿರೋದು. ಅವ್ರು ಯಾವಾಗೂ ಒಂದು ಮಾತು ಹೇಳ್ತಿರ್ತಾರೆ, ನಮ್ಮ ಹುಡುಗರು ಎಲ್ಲ ಕ್ಷೇತ್ರದಲ್ಲೂ ಹೋಗಬೇಕು, ಎಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕು ಅಂತ ಸದಾ ನಮಗೆ ಸ್ಫೂರ್ತಿ ತುಂಬ್ತಾ, ನಮಗೊಂದು ಶಕ್ತಿಯನ್ನು ಕೊಡ್ತಾ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನಮಗೆ ಅಣ್ಣ ಟಿ ಆರ್ ನಾರಾಯಣಗೌಡರು. ಸದಾ ನಮಗೆ ಎಲ್ಲಿ ನಾವು ಕುಗ್ತೀವಿ ಅಂದಾಗ ಅದಕ್ಕೆ ಒಂದು ಧೈರ್ಯ, ಅದನ್ನು ತುಂಬ್ತಾ ಒಂದು ಶಕ್ತಿಯನ್ನು ಕೊಡ್ತಾ ನಾನಿದ್ದೀನಿ, ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳ್ತಾ ಬಂದಿದ್ದಾರೆ. ಅಣ್ಣ ನಿಮಗೆ ತುಂಬ ಹೃದಯ ಧನ್ಯವಾದಗಳಣ್ಣ, ಸದಾ ನಾವು ನಿಮಗೆ ಚಿರಋಣಿ. ಹಾಗೆ ನಾವು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮದು ಇದು ಮೊದಲನೇ ಪ್ರೊಡಕ್ಷನ್ ಆಗಿರೋದ್ರಿಂದ ಭಾಳಷ್ಟು ಅನುಭವಗಳನ್ನ ನಾವು ಹೊಸ ರೀತಿಯಲ್ಲಿ ಎಲ್ಲ ಪಡೆದಿದ್ದೀವಿ. ಯಾಕಂದರೆ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಬಂದಾಗ ಅಲ್ಲಾಗಂಥ ಅನುಭವಗಳು ಹೊಸದಾಗಿ ಕಾಣ್ತಾ ಹೋಗ್ತವೆ ನಮಗೆ. ಆದರೆ ನಮಗೆ ನಮ್ಮ ನಿರ್ದೇಶಕರು ಇರ್ಬೋದು, ನಮ್ಮ ಕಲಾವಿದರು ಇರ್ಬೋದು, ನಮ್ಮ ನಾಯಕ ರಾಘವ್ ಇರ್ಬೋದು, ಕೃತಿಕಾ ಅವರು ಇರ್ಬೋದು, ಇನ್ನೂ ಅನೇಕ ಕಲಾವಿದರು, ನಮ್ಮ ಕಿಟ್ಟಣ್ಣನ ಇರ್ಬೋದು, ಅವರು ಸಹ ಒಂದು ಪಾತ್ರವನ್ನು ಅಭಿನಯಿಸಿದಾಗ ಭಾಳ ಪ್ರೀತಿಯಿಂದ ಎಲ್ಲರೂ ಒಂದು ಕುಟುಂಬದ ರೀತಿ ಈ ಒಂದು ತಂಡದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಎಲ್ಲ ತಾಂತ್ರಿಕ ವರ್ಗದವರು ತುಂಬಾ ನಾವು ಎಷ್ಟು ಬಾರಿ ಅದನ್ನು ಇಲ್ಲ ಇದು ಬೇಡ ಇದು ಬೇಕು ಇದು ಬೇಡ ಇದು ಬೇಕು ಅಂದಾಗ ಎಲ್ಲೂ ಒಂದು ಬೇಜಾರು ಮಾಡಿಕೊಂಡೆ ಅದ್ಭುತವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ರಿಗೂ ಕೇಳೋದಿಷ್ಟೇ, ನಾವೊಂದು ಹೊಸ ತಂಡ ಅಂತ ಅಲ್ಲ, ಸಿನಿಮಾ ನೋಡಿ ಎಲ್ಲರನ್ನೂ ಪ್ರೋತ್ಸಾಹಿಸಿ, ಹಾಗೆ ಈ ಒಂದು ಏನಿದೆ ಟ್ರೈಲರು ಎಲ್ರಿಗೂ ಒಂದು ಶೇರ್ ಮುಖಾಂತರ ಹಂಚಿ ಎಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ನನ್ನ ಮಾತುಗಳಿಗೆ ವಿರಾಮ. ಥ್ಯಾಂಕ್ ಯು ಸರ್. ಅಂಜನಪ್ಪ ಸರ್, ಓವರ್ ಟು ಯು. ಪೂಜ್ಯ ತಂದೆ ತಾಯಿಯವರ ಆಶೀರ್ವಾದದೊಂದಿಗೆ ನನ್ನ ನಾಯಕರು, ನನ್ನ ಹೋರಾಟದ ಗುರುಗಳು, ನನ್ನ ಮಾರ್ಗದರ್ಶಕರು ಆದಂಥ ಟಿ ಎ ನಾರಾಯಣಗೌಡರ ಸಹಕಾರದೊಂದಿಗೆ ಇವತ್ತು ನಮ್ಮ ರಾಜನಿವಾಸ ಮೊದಲ ಆರಂಭ, ಮೊದಲ ಅಬ್ಬರ, ಮೊದಲ ಗರ್ಜನೆ ಎಲ್ಲವೂ ಆಗುತ್ತೆ. ಆ 4 ಭಾಷೆಗಳ ಟ್ರೇಲರನ್ನು ತಾವೆಲ್ಲರೂ ನೋಡಿದ್ದೀರ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಹಾರೈಸಲಿಕ್ಕೆ ಬಂದಿರತಕ್ಕಂಥ ನನ್ನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ಹಾಗೂ ಸಂಜಯ್ ಗೌಡ್ರೆ, ರಾಬರ್ಟ್ ಕ್ರಿಸ್ಟೋಫರ್ ಅವರೇ, ವೀರಕಪುತ್ರ ಶ್ರೀನಿವಾಸ್ ಅವರೇ, ಇನ್ನೂ ಅನೇಕರು ನನ್ನ ಜೊತೆ ಈ ಸಿನಿಮಾ ಜರ್ನಿಯಲ್ಲಿ ಬಂದಂಥ ಪ್ರಶಾಂತ್ ಕಲ್ಲೂರ್ ಅವರೇ, ಹರೀಶ್ ಅವರೇ, ಇನ್ನೂ ಅನೇಕರು, ಲೋಕೇಶ್ ಗೌಡ್ರೆ, ರಮೇಶ್ ಗೌಡ್ರೆ, ಇನ್ನೂ ಅನೇಕರು, ವಿಶೇಷವಾಗಿ ನನ್ನ ದಾಸರಳ್ಳಿ ಗ್ರಾಮದ ಎಲ್ಲ ಬಂಧುಗಳು ಇಲ್ಲಿ ಬಂದಿದ್ದಾರೆ. ಅವರು ಮತ್ತು ನನ್ನೆಲ್ಲ ಕಲಾವಿದರು, ಇವರೆಲ್ಲರೂ ಸಪೋರ್ಟ್ನಲ್ಲಿ ಇವತ್ತು ಈ ಏನು ರಾಜನಿವಾಸದ ಟ್ರೈಲರ್ ಬಿಡುಗಡೆ ಆಗಿದೆ. ಭಾಳ ಅಂದರೆ ಶ್ರಮದ ಟ್ರೈಲರ್ ಇದು. ನಮ್ಮ ನಿರ್ದೇಶಕರು ಮಿಥುನ್ ಸೋರ್ಣ ಅವರವ್ರಿಗೆ ಯಾವ ರೀತಿ ನಾವು ಅಭಿನಂದನೆ ಹೇಳಬೇಕು ಅಂತ ಗೊತ್ತಿಲ್ಲ. ಅವ್ರನ್ನ ಯಾವಾಗಲೂ ಹೊಗಳ್ತಾನೂ ಇರ್ತೀನಿ, ಬೈತಾನೂ ಇರ್ತೀನಿ ನಾನು ಭಾಳ ಪ್ರೀತಿಯಿಂದ. ಯಾಕಂದರೆ ಅವ್ರು ಮಾತಾಡ್ತಾ ಹೇಳಿದ್ರು, ಕಾಂತಾರಕ್ಕೆ ಮೊದಲು ನಾವು ಈ ಸಿನಿಮಾವನ್ನು ಪ್ರಾರಂಭ ಮಾಡಿದ್ವಿ, ನಂತರ ಅವರು ಮಂಗಳೂರಿನವರೇ, ಕಾಂತಾರ ಟೀಮ್ ಎಲ್ಲವೂ ಮಂಗಳೂರು ಕಡೆ ಇದೆ. ಹಾಗಾಗಿ ಒಂದಷ್ಟು ಅದೇ ಥರ ಚಿತ್ರಗಳು, ಸಿಚುವೇಶನ್ಗಳು ಇದ್ವು. ಹಾಗಾಗಿ ಎಲ್ಲವನ್ನ ಕಟ್ ಮಾಡಿದ್ರು, ಬೇಡ ಸರ್ ಇದು, ಯಾಕಂದರೆ ಕಾಂತಾರ ದೊಡ್ಡ ಬ್ಯಾನರಿಂದ ರಿಲೀಸ್ ಆಗಿಬಿಟ್ಟಿದೆ, ನಮಗೆ ಅದನ್ನು ನೋಡಿದ್ರೆ ನೀವು ಕಾಪಿ ಮಾಡಿದ್ದೀರಾ ಅಂತಾರೆ ಅಂತ ಹೇಳಿ ಅದೆಲ್ಲವನ್ನು ಈ ಸಿನಿಮಾದಲ್ಲಿ ಒಂದು 20% ಶೂಟ್ ಮಾಡಿರೋದನ್ನ ಡಿಲೀಟ್ ಮಾಡಿ ಮತ್ತೆ ರೀಶೂಟ್ ಮಾಡಿದ್ದೀವಿ. ಯಾಕಂದರೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತೇಳಿ. ಮತ್ತೆ ಅವ್ರು ಬರ್ತಾಯಿದ್ರು ರಾತ್ರಿಯೆಲ್ಲ. ಅವರು ಸಿನಿಮಾ ಹುಚ್ಚು ಜಾಸ್ತಿ ಅವ್ರಿಗೆ. ಸಿನಿಮಾಗಳು ದಿನಕ್ಕೆ ಒಂದು 5-6 ಸಿನಿಮಾಗಳು ನೋಡ್ತಾರೆ. ನೋಡ್ಬಿಟ್ಟು ಬೆಳಗ್ಗೆ ಬಂದು ನನಗೆ ಹೇಳ್ತಾಯಿದ್ರು, ಸರ್ ನಮ್ಮಲ್ಲಿ ಇದೊಂದು ಸೇರಿಸ್ಬೇಕು ಸರ್, ಇದು ಮಾಡಬೇಕು ಸರ್, ಇದು ಮಾಡಬೇಕು ಅಂತ ಮಾಡ್ತಾ 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 ಒಂದು ದೊಡ್ಡ ಮಟ್ಟಕ್ಕೆ ಈಗ ಬಹುಶಃ ನಮ್ಮ ಸಿನಿಮಾದಲ್ಲಿ ನಟರು ಹೊಸಬರು ಅಂದರೆ 1-2 ಸಿನಿಮಾದಲ್ಲಿ ಮಾಡಿರೋರು ಇರ್ಬೋದೇ ಹೊರತು, ಆದರೆ ಸಿನಿಮಾಕ್ಕೆ ಯಾವುದೇ ಕೊರತೆಯನ್ನು ಮಾಡದೆ ಹಂಗೆ ನಾವು ಸಿನಿಮಾವನ್ನು ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ನೋಡಿದ್ರಿ, ನೀವೆಲ್ಲ ನೋಡಿದ್ರಿ, ಪ್ರತಿ ಶಾರ್ಟ್ಸು ಕೊನೆವರೆಗೂ ಪ್ರಾರಂಭದಿಂದ
ಕೊನೆವರೆಗೂ ಅದೇ ರೀತಿ ಇದೆ. ಪ್ರತಿ ಶಾರ್ಟ್ಸು ಹಿಂಗಿದೆ, ಪ್ರತಿ ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಸಿನಿಮಾ ಇದು. ಯಾಕಂದರೆ ಇಲ್ಲಿ ನಿಜವಾಗ್ಲೂ ರಾಘವರ ಅಭಿನಯ ಭಾಳ ಖುಷಿ ತರತಕ್ಕಂಥದ್ದು. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತು ಕೃತಿಕಾ ಅವರು, ನಾವು ಅಲ್ಲಿ ಕಳಸ ಹತ್ರ ಒಂದು 23 ದಿನ ಶೂಟಿಂಗ್ ಮಾಡಿದ್ವಿ. ಅಲ್ಲೆಲ್ಲ ಜಿಗಣೆಗಳು ಅವು ಇವು ಇರೋಂಥದ್ದು ಸ್ಥಳ, ಮತ್ತು ಅಲ್ಲಿ ಒಂದು ದೈವಾಂಶ ಇರತಕ್ಕಂಥ ಜಾಗನೂ ಸಹ ಆಗಿತ್ತದು. ಅನೇಕ ಘಟನೆಗಳು ಸಹ ನಮ್ಮ ಸಿನಿಮಾ ತಂಡದಲ್ಲಿ ನಡೆದಿದ್ದಾವೆ. ಅನೇಕ ಘಟನೆಗಳು ದೈವಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ, ಕೃತಿಕಾ ಅವ್ರಿಗೆ ಅನುಭವ ಆಗಿದೆ. ಅವ್ರು ಹೇಳಲಿಲ್ಲ ವೇದಿಕೆ ಮೇಲೆ, ಯಾರು ಬಹುಶಃ ಅವರು ವ್ಯಕ್ತಪಡಿಸ್ಲಿಲ್ಲ. ಅಂಥ ಅನುಭವಗಳನ್ನು ನಾವು ಆಗಿದ್ದಾವೆ. ಹಾಗಾಗಿ ಒಳ್ಳೆ ಚಿತ್ರವನ್ನು ಮಾಡಬೇಕು ಅಂತ ಕನಸ್ಕೊಂಡಿದ್ದೇವೆ. ಕನ್ನಡ ಚಿತ್ರರಂಗದ ಬಗ್ಗೆ ಹೇಳೋದಾದರೆ, ಈಗ ಅನೇಕರು ಇಲ್ಲಿ ವೇದಿಕೆ ಮೇಲೆ ನಮ್ಮ ಆದಿತ್ಯ ಅವರು ಮಾತಾಡಿದ್ರು, ಇನ್ನು ಅನೇಕರು ಮಾತಾಡಿದ್ರು. ಸಿನಿಮಾ ನೋಡಲಿಕ್ಕೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಹೇಳಿ ನಿಜ ಆಗ್ತಾ ಇರ್ಬೋದು. ಏನೋ ಒಂದಷ್ಟು ಈ OTT ಅವು ಇವು ಬಂದು ಬರದೇ ಇರ್ಬೋದು. ಆದರೆ ಒಳ್ಳೆಯ ಸಿನಿಮಾಗಳನ್ನು ಯಾವತ್ತೂ ಕನ್ನಡಿಗರು ನಿರಾಕರಿಸಲಿಲ್ಲ. ಯಾಕಂದರೆ ಒಳ್ಳೆಯ ಸಿನಿಮಾಗಳಿಗೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿದ್ದಾರೆ. ಇವತ್ತು ಕಾಂತಾರವನ್ನು ತೆಗೆದುಕೊಳ್ಳಿ, ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮದೇ ಭಾಷೆಗಳಲ್ಲಿ ಪ್ರದರ್ಶನ ಕಂಡಂಥ ಸಿನಿಮಾ ಕಾಂತಾರ. ಇದು KGF ಇರ್ಬೋದು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರು ಹೆಸರು ಮಾಡಿದಂಥ ಸಿನಿಮಾಗಳು ಅನೇಕ ಇದ್ದಾವೆ. ಇಡೀ ಭಾರತದ ಚಿತ್ರರಂಗವನ್ನು ಕರ್ನಾಟಕದ ಕಡೆ ತಿರುಗಿ ನೋಡಿಸಿದಂಥ ಅನೇಕ ಚಿತ್ರಗಳು ನಮ್ಮಲ್ಲಿ ಇದ್ದಾವೆ. ಅದೇ ರೀತಿ ನಮ್ಮ ಚಿತ್ರನೂ ತುಂಬ ಅದ್ಭುತವಾಗಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ವಿಜಯ್ ಅರಳ್ಳಿ ಅವರು ಭಾಳ ಮುಗ್ಧ ಮನಸ್ಸಿನ ವ್ಯಕ್ತಿತ್ವ ಅವ್ರದ್ದು. ಅವ್ರು ಏನೂ ಮಾತಾಡಲ್ಲ. ಸರ್ ಈಗ ಬರಬೇಕು ಅಂದರೆ ಆಯ್ತು ಸರ್ ಇದು ಮಾಡಬೇಕು, ಆಯ್ತು ಸರ್, ಹಣ ಎಷ್ಟು ಗೊತ್ತಿಲ್ಲ ಸರ್, ನಾನು ಮಾಡ್ತೀನಿ ಸರ್, ಅಷ್ಟೇ ಹೇಳ್ತಾ ಇದ್ದಿದ್ದು. ಅವರ ಡೆಡಿಕೇಶನ್ ಇದೆಯಲ್ಲ, ನಿಜವಾಗ್ಲೂ ನಾವು ಒಂದಷ್ಟು ಮ್ಯೂಸಿಕ್ ಮಾಡಿದ್ರು, ಇದು ಚೆನ್ನಾಗಿಲ್ಲ ಸರ್, ಬೇರೆದು ಮಾಡೋಣ ಸರ್, ಇನ್ನೂ ಚೆನ್ನಾಗಿ ಮಾಡೋಣ ಸರ್ ಅಂತೇಳಿ ತುಂಬ ಹಂಗೆ ಮಾಡ್ತಾ ಭಾಳ ಅದ್ಭುತವಾದ ಸಂಗೀತವನ್ನು ಅವ್ರು ಮಾಡಿದ್ದಾರೆ ಈ ಸಿನಿಮಾಗೆ. ನೀವು ಹಾಡುಗಳನ್ನು ನೋಡಿದ್ರಂತೂ ಭಾಳ ತುಂಬ ಖುಷಿ ಪಡುವಂಥ ಹಾಡುಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಪ್ರತಿ ಹಾಡು ಡಿಫ್ರೆಂಟ್ ಆಗಿರೋಂತಕ್ಕಂಥ ಹಾಡುಗಳು. ಅಂಥ ಎಲ್ಲ ಹಾಡುಗಳನ್ನು ಜೊತೆಗೆ ಇನ್ನೇನು ಕಡೆಗಳಿಗೆಯಲ್ಲಿ ನಮ್ಮ ಯಮುನಾ ಶ್ರೀನಿಧಿ ಮೇಡಮ್ ಅವರು ಬಂದರು. ಮತ್ತು ನಮ್ಮ ನೀನಾಸಂ ಅಶ್ವಥ್ ಅವರು ಭಾಳ ಅದ್ಭುತ ಕಲಾವಿದರು. ಸಣ್ಣ ಪಾತ್ರ ಆದರೂ ಅದಕ್ಕೆ ಜೀವ ತುಂಬಿ ಅವರ ಕಲೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಒಂದೊಂದು ಪಾತ್ರನ ಹೇಳ್ತಾ ಹೋದರೆ, ಬಲರಾಜವಾಡಿಯವರು ಅವರು ಬಂದಿಲ್ಲ, ಬಹುಶಃ ಅವರು ಬೇರೆ ಶೂಟಿಂಗಲ್ಲಿದ್ದೀನಿ ಅಂತ ಹೇಳಿದ್ರು. ಅವ್ರು ಬರಬೇಕಿತ್ತು. ಬಲರಾಜವಾಡಿಯವರು ಸಹ ಭಾಳ ಅದ್ಭುತವಾದ ಪಾತ್ರವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ಶ್ರೀನಗರ ಕಿಟ್ಟಿಯವರು ಇದರಲ್ಲಿ ಒಂದು ವಿಶೇಷವಾದ ಅಧಿಕಾರಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವ್ರು ನೋಡಿ ಒಂದಿನ ಹೋದ್ವಿ, ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಕಡೆಯಿಂದ ಅವ್ರು ಪರಿಚಯ ಆಗಿದ್ದು. ನನಗೇನು ಅಷ್ಟಾಗಿ ಪರಿಚಯ ಇರಲಿಲ್ಲ. ಕಿಟ್ಟಣ್ಣ, ನಮ್ಮ ಆಂಜನಪ್ಪ ಅವರು ಹೋರಾಟಗಾರ, ಒಂದು ಸಿನಿಮಾ ಮಾಡ್ತಿದ್ದಾರೆ, ಒಂದು ಪಾತ್ರ ಮಾಡ್ಬೇಕು ನೀವು ಅಂದರು. ಅಷ್ಟೇ ಮನೆ ಕರೆದ್ರು ಬೆಂತಟ್ಟಿ, ನಿಮ್ಮಂಥ ಹೋರಾಟಗಾರರಿಗೆ ನಾವೇನು ಕೊಡೋಕ್ಕಾಗಲಿಲ್ಲ ಅಂದರು, ಈ ಪಾತ್ರದ ಮುಖಾಂತರ ನನಗೇನು ₹1 ಹಣ ಕೊಡಬೇಡ, ನಾನು ಪಾತ್ರ ಮಾಡ್ತೀನಿ ಅಂತೇಳಿ ಪಾತ್ರ ಮಾಡಿ ಹೋದಂಥವ್ರು. ಇವತ್ತು ಅನೇಕರು ಇಲ್ಲಿ ಅನೇಕ ಹೋರಾಟಗಾರರು ನನ್ನ ಜೊತೆಯಲ್ಲಿ ಸಗದಂಥ ಅನೇಕರಿದ್ದಾರೆ. ತುಂಬ ಜನ ಹೆಸರೆಲ್ಲ ಮರ್ತಿದ್ರೆ ದಯಮಾಡಿ ಕ್ಷಮೆ ಇರಲಿ. ಅನೇಕರಿಗೂ ಇಲ್ಲೆಲ್ಲ ಕೂಡ್ತಿದ್ದೀರಾ, ನಾನು ಬೆಂತಟ್ಟುವಂಥ ಕೆಲಸ. ವಿಶೇಷವಾಗಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬದವ್ರು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಎಲ್ಲರೂ ನನ್ನ ಜೊತೆಯಲ್ಲಿ ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಾ. ಚಿತ್ರರಂಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಏನನ್ನೋಂಥದ್ದು ಮಾಧ್ಯಮದವ್ರಿಗೂ ಗೊತ್ತಿದೆ, ಇಲ್ಲಿ ಕೊಳ್ತಿರ್ತಕ್ಕಂಥ ಅನೇಕರಿಗೂ ಗೊತ್ತಿದೆ. ವಿಶೇಷವಾಗಿ ನನ್ನ ಬನವಾಸಿ ಬಳಗದ ಗೆಳೆಯರು, ಅವರು ಸಹ ನನಗೆ ಭಾಳ ಬೆಂತಟ್ಟಿ ಕೆಲಸವನ್ನು ಮಾಡಿದಂಥವ್ರು, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥವ್ರು. ಇಲ್ಲಿ ಗಣೇಶ್ ಚೇತನ್ ಅವರಿದ್ದಾರೆ, ರತೀಶ್ ಅವರಿದ್ದಾರೆ, ಅವರೆಲ್ಲರೂ ಬಂದಿದ್ದಾರೆ, ರಮೇಶ್ ಅವರಿದ್ದಾರೆ. ತುಂಬ ಬೆಂತಟ್ಟಿ ಕೆಲಸವನ್ನು ಮಾಡಿಸಿ ನಿಮ್ಮ ಸಿನಿಮಾ ಚೆನ್ನಾಗಿ ಬರ್ಬೇಕು ಸರ್ ಅಂತೇಳಿ. ಇವತ್ತು ಚಿತ್ರರಂಗಕ್ಕೆ ಡಬ್ಬಿಂಗ್ ಬರುವಂಥದ್ದು ಇರ್ಬೋದು, ಅಥವಾ ಅಣ್ಣ ಹೇಳ್ದಂಗೆ 7 ವಾರಗಳ ನಂತರ ನನ್ನ ಬೇರೆ ಬೇರೆ ಭಾಷೆ ಚಲನಚಿತ್ರಗಳು ಇಲ್ಲಿ ಬರಬೇಕು ಅಂತಕ್ಕಂಥ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಅನೇಕ ಬಾರಿ ಕೇಸ್ಗಳನ್ನು ಹಾಕ್ಕೊಂಡಿದ್ದೀವಿ. ಅನೇಕ ಬಾರಿ ಎಲ್ಲ ಥಿಯೇಟ್ರ್ನವ್ರಿಗೆ ಅಣ್ಣ ಹೇಳ್ತಾ ಮಾತಾಡಿದ್ರು. ಅನೇಕ ನಟರುಗಳು ಈಗ, ಯಾಕಂದರೆ ಅಣ್ಣ ಹೇಳಿದ್ರು, ಹೋರಾಟಗಾರರು ರಿಯಲ್ ಹೀರೋಗಳು, ನಟರು ರಿಯಲ್ ಹೀರೋಗಳು. ಕೇವಲ ಪರದೆ ಮೇಲೆ ಮಾತ್ರ ಅವ್ರು ಮಾತಾಡ್ತಾರೆ. ಆದರೆ ರಿಯಲ್ ವ್ಯಕ್ತಿತ್ವದಲ್ಲಿ ಯಾರೋ ಒಂದಷ್ಟು ಜನ ಮಾತಾಡಿರ್ಬೋದು. ಅಷ್ಟು ಬಿಟ್ಟರೆ ಕನ್ನಡದ ವಿಚಾರ ಬಂದಾಗ ಮೊದಲು ಮಾತನಾಡೋದು ರಕ್ಷಣಾ ವೇದಿಕೆ ನಾರಾಯಣಗೌಡರು. ಇವತ್ತು ಅಂಥ ವ್ಯಕ್ತಿ, ಈ ನಾಡಿನ ಶಕ್ತಿ ನಮ್ಮ ಮುಂದೆ ಇದೆ. ಅವರ ಸಹಕಾರ ಎಲ್ಲ ಪ್ರತಿ ಹೆಜ್ಜೆಯಲ್ಲೂ ಅಣ್ಣ ಮಾತನಾಡ್ತಾ ಹೇಳ್ಬೇಕಾದ್ರೆ, ನೀನೇನಕ್ಕೆ ಹೋದೆ ಇದಕ್ಕೆ, ಈ ಸಿನಿಮಾ ಇದು ಸರಿಯಿಲ್ಲ ಕಣೋ, ಇದು ಸಿನಿಮಾ ರಂಗ ಸರಿಯಿಲ್ಲ ಅಂತ ಹೇಳಿದ್ರು. ನಾನು ಇಲ್ಲಣ್ಣ, ಮಾಡೇ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಣ್ಣ, ಎಲ್ಲರೂ ಬೆನ್ನು ತಟ್ಟುವಂಥ ಕೆಲಸವನ್ನು ನಾನು ಮಾಡ್ತೀನಿ, ತೋರಿಸ್ತೀನಿ, ನೀವು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಯಾಕಂದರೆ ನಾನು
ಮೂಲತಃ ಒಬ್ಬ ಚಿತ್ರಕಲಾವಿದ, ಆಮೇಲೆ ಒಂದು 5 ವರ್ಷ ಫೋಟೋಗ್ರಫಿ ಕೆಲಸವನ್ನು ಮಾಡಿದ್ದೀನಿ. ಆಮೇಲೆ ಅಭಿನಯ ತರಂಗದ ಅನಸು ಕಲಾಮಂದಿರದಲ್ಲೇ ನಾನು ಶಿಕ್ಷಣವನ್ನು ಪಡೆದಿದ್ದು. ಹಾಗಾಗಿ ಅನೇಕ ನಟರುಗಳು, ನಿರ್ದೇಶಕರು, ಸಿನಿಮಾ ತಂತ್ರಜ್ಞರ ಜೊತೆ ನಾನು ಸಂಬಂಧಗಳನ್ನು ಇಟ್ಕೊಂಡಿದ್ದೆ. ಹಾಗಾಗಿ ಒಂದಷ್ಟು ನಾಲೆಡ್ಜ್ ಇತ್ತು. ಹಾಗಾಗಿ ಅದಕ್ಕೊಂದು ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಷ್ಟೇ. ಇನ್ನೆಲ್ಲವೂ ನಮ್ಮ ನಿರ್ದೇಶಕರಾದಂಥ ಮಿಥುನ್ ಸುವರ್ಣ ಅವರು ಮತ್ತು ವಿಶೇಷವಾಗಿ ನಮ್ಮ ಲೋಕೇಶ್ ಗೌಡರು. ಈ ಸಿನಿಮಾ ಅಂದಮೇಲೆ ಒಂದಷ್ಟು ಶಕ್ತಿ ತುಂಬುವಂಥ ಕೆಲಸಗಳಾಗಬೇಕು. ಒಂದು 30 ಭಾಗ ಚಿತ್ರೀಕರಣ ಮಾಡಿಬಿಟ್ಟಿದ್ದೀವಿ, ನಮಗೊಂದು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗಿತ್ತು. ಆಗ ಬಂದಂಥರ ನಮ್ಮ ಲೋಕೇಶ್ ಗೌಡರು ಇದುವರೆಗೂ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಕಷ್ಟ ಸುಖಗಳು ನನ್ನ ಜೊತೆ ನಿಂತಾರೆ ಲೋಕೇಶ್ ಗೌಡರು. ಇನ್ನೂ ಅನೇಕರು, ನಮ್ಮ ಅರವಿಂದ್ ಅವರು ಬರಬೇಕಾಗಿತ್ತು, ಸತೀಶ್ ರೆಡ್ಡಿ ಅವರು ಬರಬೇಕಾಗಿತ್ತು, ಇನ್ನೂ ಅನೇಕರು ನನ್ನ ಜೊತೆ ಶಕ್ತಿ ತುಂಬುವಂಥ ಮೊದಲ ದಿನಗಳಲ್ಲಿ ಶಕ್ತಿ ತುಂಬುವಂಥದ್ದು ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ಇನ್ನೊಬ್ಬರು ರವಿ ಅಂತ ಇದ್ದಾರೆ, ನಮ್ಮ ಮ್ಯಾನೇಜರ್ ಎಲ್ಲವೂ ಅವರೇ. ಮ್ಯಾನೇಜರ್ ಆಗಿರ್ಬೋದು, ಎಲ್ಲ ಕೆಲಸವನ್ನು ಮಾಡಿದ್ದಾರೆ ರವಿಯವರು. ಬಹುಶಃ ಪ್ರಥಮ ದಿನಗಳಿಂದ ಹಿಡಿದು ಇಲ್ಲಿವರೆಗೂ ಡ್ರೈವಿಂಗ್ ಮಾಡೋ ಅಂದರೆ ಡ್ರೈವಿಂಗ್ ಮಾಡ್ತಾರೆ. ರವಿ ಅಲ್ಲೋಗಿ ಕಲ್ಲಿದ್ದಲು ತಗೊಂಬಪ್ಪ ಅಂತ ತಗೊಂಬರ್ತಾರೆ, ಸಾಂಬ್ರಾಣಿ ತಗೊಂಬರ್ತಾರೆ, ವೈರ್ ತಗೊಂಬಂತ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಭಾಳ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳು ರವಿಯವರಿಗೆ. ಇನ್ನೂ ಅನೇಕರು ನಮ್ಮ ಚಿತ್ರತಂಡದವರು ಎಲ್ಲರೂ ಇಲ್ಲೆಲ್ಲ ವೆಂಕಟೇಶ್ ಇದ್ದಾರೆ, ಗೌರವ್ ಇದ್ದಾರೆ, ಎಲ್ಲ ತುಂಬ ಜನ ನಂಗೆ ಕೆಲಸ ಮಾಡಿದ್ದಾರೆ. ಆಮೇಲೆ ಸಹನಾ ಕಡೆಯದಾಗಿ ಬಂದು, ಆಮೇಲೆ ಆ ಪುಟ್ಟ ಕಲಾವಿದ ನಮ್ಮ ಹುಡುಗ ಏನು ಹೆಸರು, ಮಿಥುನ್ ಅವ್ರ ರಾಯನ್ ರೇವತ್ ಬಾಪ ಇಲ್ಲಿ ತುಂಬ ಅದ್ಭುತವಾಗಿ ಒಂದು ಪಾತ್ರವನ್ನು ಮಾಡಿದ್ದಾನೆ ಈ ಪುಟ್ಟ ಕಲಾವಿದ. ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾನೆ ಇವನು. ಎಲ್ಲರೂ ಸಹ ನಾನು ಹೇಳಬೇಕಾದ್ರೆ ನಮ್ಮ ಸಿನಿಮಾ ತಂಡದಲ್ಲಿ ನಮ್ಮ ಕಡೆಯ ಟೀ ಕೊಡ್ತಾ ಇದ್ರಲ್ಲ, ಒಂದು ಕ್ಯಾನ್ ಹಿಡ್ಕೊಂಡು, ಒಂದು ಜಗ್ ಹಿಡ್ಕೊಂಡು ಟೀಯನ್ನು ಸಪ್ಲೈ ಮಾಡ್ತಾ ಇದ್ರಲ್ಲ, ಅಲ್ಲಿಂದ ಹಿಡಿದು ನಮ್ಮ ನಿರ್ದೇಶಕರವರೆಗೂ ಭಾಳ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಯೂನಿಟ್ ನಾಗೇಂದ್ರ ಅವರು ಇರ್ಬೋದು, ಮತ್ತು ನಮ್ಮ ಎಡಿಟರ್ ಆಕಾಶ್ ಅವರು ಇರ್ಬೋದು, ಮತ್ತು ರಮೇಶ್ ರಾಜು ಇರ್ಬೋದು, ಗೌತಮ್ ನಮ್ಮ DI ಗೌತಮ್ ಅವರು ಇರ್ಬೋದು, ಎಲ್ಲರೂ ಸಹ ನಾಗೇಶ್ ಅವರು ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ಅದ್ಭುತವಾದ ಸಿನಿಮಾ ಮೂಡ್ ಬರಲಿಕ್ಕೆ ಮತ್ತು ಎಲ್ಲದಕ್ಕೂ ನಮ್ಮ ಮಿಥುನ್ ಸುವರ್ಣ ಮತ್ತು ಅವರೆಲ್ಲ ತಂಡದವರು ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ದಯಮಾಡಿ ನನ್ನ ಮಾಧ್ಯಮ ಮಿತ್ರರಲ್ಲಿ ಕೋರಿಕೆ ಏನಪ್ಪ ಅಂದರೆ, ನಾವು 30-32 ವರ್ಷ ಬರೀ ಹೋರಾಟ ಅಂದ್ಕೊಂಡು ಕನ್ನಡಿಗರ ಜೊತೆಯಲ್ಲೇ ಬಂದ್ಬಿಟ್ಟಿದ್ದೀವಿ. ವಿಶೇಷವಾಗಿ ಇದನ್ನು ಏನು ಒಂದು ಉದ್ಯಮ ಅಂತ ಹೇಳಿ ತಿಳ್ಕೊಂಡು ನಾನು ಮಾಡಲಿಕ್ಕೆ ಹೊರಟಿದ್ದೇವೆ. ನಾವು ಎಲ್ಲ ತಂಡವನ್ನು ಕಟ್ಕೊಂಡು ಬಹುಶಃ ಇದರಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ಅನ್ನತಕ್ಕಂಥ ಅಪಾರವಾದ ನಂಬಿಕೆ ಇದೆ. ಯಾಕಂದರೆ ನನ್ನ ನಾಯಕರು, ನನ್ನ ಗುರುಗಳು ನಾರಾಯಣಗೌಡರ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇದೆ. ಹಾಗಾಗಿ ಇಡೀ ಕರ್ನಾಟಕದ ಜನತೆಯನ್ನು ಈ ಸಿನಿಮಾ ನೋಡಲಿಕ್ಕೆ ಅವರು ಕರೆಯನ್ನು ಕೊಡ್ತಾರೆ. ಎಲ್ಲರನ್ನ ಕರೆಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಮಾಧ್ಯಮದ ಮಿತ್ರರು ದಯಮಾಡಿ ನಮಗೆ ಸಹಕಾರವನ್ನು ನೀಡಿ. ಯಾಕಂದರೆ 32 ವರ್ಷ ಹೋರಾಟ ಏನು ಸಾಮಾನ್ಯ ಏನಲ್ಲ. ಒಂದು ಅದ್ಭುತವಾದ ಕನ್ನಡ ಸಿನಿಮಾವನ್ನು ನಾವು ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ, ಸಲಹೆ ಮತ್ತು ಮಾರ್ಗದರ್ಶನ ಇದ್ದರೆ ಈ ಸಿನಿಮಾ ಗೆಲ್ಲುತ್ತೆ. ಈ ಸಿನಿಮಾ ಗೆದ್ದರೆ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೇರೆ ಸಿನಿಮಾಗಳನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಹಿರಿಯರು, ಕಿರಿಯರು, ನನ್ನ ಒಡನಾಡಿಗಳು, ನನ್ನ ರಕ್ಷಣಾ ವೇದಿಕೆಯ ಕುಟುಂಬದವರು, ನನ್ನೆಲ್ಲ ಕುಟುಂಬ, ನಮ್ಮ ದಾಸರಳ್ಳಿಯ ಗ್ರಾಮಸ್ಥರು ಮತ್ತು ಅನೇಕರು ನನ್ನ ಸ್ನೇಹಿತರು ಬಂದಿದ್ದಾರೆ. ಎಲ್ರಿಗೂ ಸಹ ಅಭಿಮಾನದ ಮತ್ತು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಕಾರಣಾಂತರದಿಂದ ಸಂಜೆ 5 ಗಂಟೆಗೆ ಆನಂದ್ ಆಡಿಯೋದಲ್ಲಿ ಇದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತಿದೆ. ಯಾಕಂದರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.